ओम आसत्येन रजसा वर्तमानो निवेशयन् अमृतं मर्त्यञ्च हिरण्ययेन सविता रथेना देवो जाति भुवना विपश्यन् अग्निं दूतं प्रणीमहे होतारं विश्ववेदसम् अस्य यज्ञस्य सुक्रतुं कद्रुद्राय प्रचेतसे मीढुष्टमाय तव्यसे ओचे मशन्तमगुं हृदे श्री गुरुभ्यो नमः हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ರಥಸಪ್ತಮಿ ಇದೊಂದು ಅದ್ಭುತವಾದಂತಹ ಹಬ್ಬ ಅಂತ ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ. ಏನು ರಥಸಪ್ತಮಿ ಅಂದ್ರೆ ಇದೊಂದು ಪರ್ವಕಾಲ. ಪರ್ವಕಾಲಗಳು ಅಂತಂದ್ರೆ ಪ್ರಕೃತಿಯಲ್ಲಿ ದೊಡ್ಡ ಬದಲಾವಣೆ ಆಗುವಂತಹದ್ದು, ಹಾಗೆ ಅತೀಂದ್ರಿಯ ಶಕ್ತಿಯನ್ನ ಪ್ರಕೃತಿಯಲ್ಲಿ ಬಿಡುಗಡೆ ಮಾಡುವಂತಹ ಸಂದರ್ಭ. ಈ ಒಂದು ಸಮಯವನ್ನ ಪರ್ವಕಾಲಗಳು ಅಂತ ಹೇಳ್ತೀವಿ. ಅಂತಹ ಪರ್ವಕಾಲಗಳಲ್ಲಿ ಪಿತೃಗಳು, ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಜಾಗರೂಕರಾಗಿರ್ತಾರೆ. ಜಾಗರೂಕತೆ ಅಂದ್ರೆ ಹುಷಾರು ಅಂತಲ್ಲ, ಅಂದ್ರೆ ಭಕ್ತರು ಕೊಡುವಂತಹ ಭಕ್ತಿಯನ್ನ ಸ್ವೀಕರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಕಾಲ. ಈ ಪರ್ವಕಾಲ ರಥಸಪ್ತಮಿ ಸೂರ್ಯನಿಗೆ ಪ್ರಧಾನವಾದಂತಹ ಹಬ್ಬ. ರಥ ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ಎಲ್ಲಾ ಕಡೆ ತೇರುಗಳು ಎಳಿತಾ ಇರ್ತಾರೆ. ರಥಗಳು ಅಂತ, ರಥ ಬೀದಿಗಳು ಅಂತಲೂ ಇರುತ್ತೆ. ರಥ ಅಂದ್ರೆ ಒಂದು ತೇರು ಅಂತ ಹೇಳ್ತೀವಿ. ರಥಸಪ್ತಮಿ ಅಂದ್ರೆ ಏನು ಅಂತಂದ್ರೆ, ಈ ರಥಸಪ್ತಮಿ ದಿನ ನಕ್ಷತ್ರಗಳೆಲ್ಲವೂ ಕೂಡ, ಅಂದ್ರೆ ನಿಮ್ಗೆ ಆಕಾಶದಲ್ಲಿ ನೋಡಿದಾಗ ನಕ್ಷತ್ರಗಳೆಲ್ಲ ಸೇರಿ ಒಂದು ರಥದ ರೂಪದಲ್ಲಿ ಕಾಣ್ತಾರೆ, ಅಂದ್ರೆ ತೇರಿನ ರೂಪದಲ್ಲಿ ಕಾಣ್ತಾರೆ. ಹಾಗಾಗಿ ರಥಸಪ್ತಮಿ ಅನ್ನುವಂತಹದ್ದು ಒಂದು ವಾಡಿಕೆಯಾದಂಥ ಮಾತು. ಅವತ್ತಿನ ದಿನ ನೋಡಿ ಎಲ್ಲಾ ಕಡೆಯೂ ಕೂಡ ವಿಶೇಷವಾಗಿ ರಥೋತ್ಸವಗಳು, ಜಾತ್ರೆಗಳು, ಕಲ್ಯಾಣೋತ್ಸವಗಳು, ತೆಪ್ಪೋತ್ಸವಗಳು, ಹೀಗೆ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಅಯನೋತ್ಸವ, ಡಂಬೋತ್ಸವ, ಡೋಲೋತ್ಸವ, ಕಲ್ಯಾಣೋತ್ಸವ, ಈ ತರ ಹಲವಾರು ಉತ್ಸವಗಳನ್ನು ಮಾಡುವಂತಹ ಒಂದು ಪರ್ವಕಾಲ ರಥಸಪ್ತಮಿ. ಅವತ್ತು ನಾವು ಸೂರ್ಯ ಜಯಂತಿ ಅಂತಲೂ ಕರಿತೀವಿ. ಈ ಬಾರಿ 2 ಸಲ ಬಂದಿದೆ ಸೂರ್ಯ ಜಯಂತಿ. ಒಂದು 4ನೇ ತಾರೀಕು ಮಂಗಳವಾರನೂ ಇದೆ ಫೆಬ್ರವರಿ ತಿಂಗಳಲ್ಲಿ ಆಚರಣೆ, ಮಾತ್ರ 5ನೇ ತಾರೀಕು ಬುಧವಾರ ದಿನ ರಥಸಪ್ತಮಿ ಆಚರಣೆ. ಅವತ್ತೇ ಸೂರ್ಯನಿಗೆ ನೈವೇದ್ಯ, ಪೂಜೆ, ಅರ್ಘ್ಯ ಪ್ರದಾನ, ಸೂರ್ಯ ಸ್ನಾನ ಎಲ್ಲವೂ ಕೂಡ 5ನೇ ತಾರೀಕು ಬುಧವಾರನೇ ಮಾಡುವಂಥದ್ದು. ಹಾಗಾದ್ರೆ ಆರೋಗ್ಯಕ್ಕೆ ಸೂರ್ಯನಿಗೆ ಏನು ಸಂಬಂಧ ಅಂತಂದ್ರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯಕ್ಕೆ ಪ್ರಧಾನ ದೇವರು ಯಾರಪ್ಪ ಅಂತಂದ್ರೆ ಅದು ಸೂರ್ಯನೇ. ಸೂರ್ಯನ ಒಂದು ಅನುಗ್ರಹ ಇಲ್ಲ ಅಂತಂದ್ರೆ ಆರೋಗ್ಯ ಇಲ್ಲ ಅಂತ ಅರ್ಥ. ಅಂತ ಆರೋಗ್ಯವನ್ನು ವೃದ್ಧಿ ಕಳಿಸ್ಕೊಳ್ಳೋ ವಿಶೇಷವಾದಂತಹ ಸಂದರ್ಭ ಈ ರಥಸಪ್ತಮಿ. ಸ್ನಾನದ ಮಹತ್ವವನ್ನು ತಿಳಿಸ್ಕೊಡ್ತೇನೆ. ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಪ್ರತಿದಿನ ಏನ್ ಮಾಡ್ತಾರೆ, ಸಾಧಾರಣವಾಗಿ 3 ಗಂಟೆಗೋ 4 ಗಂಟೆಗೋ 5 ಗಂಟೆಗೋ 6 ಗಂಟೆಗೆ ಎದ್ದು ಸ್ನಾನ ಮಾಡ್ಬಿಡ್ತಾರೆ ಅಲ್ವಾ. ಆದರೆ ರಥಸಪ್ತಮಿ ದಿನ ಸೂರ್ಯೋದಯದ ನಂತರ ಸ್ನಾನವನ್ನ ಹೇಳುತ್ತೆ. ಯಾಕೆ ಅಂತಂದ್ರೆ, ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶವಾದ ನಂತರ, ಅಂದ್ರೆ ನೀವಿರುವಂತಹ ಜಾಗ, ಸೂರ್ಯನ ಕಿರಣ ಭೂಮಿಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಸ್ಪರ್ಶ ಆಗ್ತಾನೆ ಇರುತ್ತೆ 24 ಗಂಟೆನೂ ನೀವಿರುವಂತಹ ಜಾಗದಲ್ಲಿ. ಉದಾಹರಣೆಗೆ ನಾನು ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದ್ರೆ, ನೀವು ಭಾರತದಲ್ಲಿದ್ದೀರಿ. ಭಾರತದಲ್ಲಿದ್ದಾಗ ನಿಮಗೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯಕ್ಕೆ ಸೂರ್ಯನ ಸ್ಪರ್ಶ ಆಗ್ತಿದ್ರೆ, ಅದೇ ನೀವು ಕೆನಡಾಲೋ ಎಲ್ಲಾದ್ರೂ ನೋಡಿದಾಗ ಅವಾಗ ಸಾಯಂಕಾಲ ಆಗಿರುತ್ತೆ, ಸೂರ್ಯ ಅಸ್ತ ಆಗೋದಿರುತ್ತೆ. ಅದಕ್ಕೋಸ್ಕರ ಈ ಒಂದು ಉದಾಹರಣೆ ಹೇಳಿದೆ. ನೀವೆಲ್ಲಿರ್ತೀರೋ ಅಲ್ಲಿ ರಥಸಪ್ತಮಿಯ ದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಭೂಮಿಗೆ ಅಪ್ಪಳಿಸುತ್ತಲ್ಲ, ಅದನ್ನ ಸೂರ್ಯೋದಯ ಕಾಲ ಅಂತ ಹೇಳ್ತೀವಿ. ಅದರಾದ ನಂತರ ತಲೆಗೆ, ಅಂದ್ರೆ ಈ ಶಿರಸ್ಸಿನ ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೋಬೇಕು. ಕೊಬ್ಬರಿ ಎಣ್ಣೆನೋ ಅಥವಾ ಎಳ್ಳೆಣ್ಣೆನೋ ಹಚ್ಕೋಬೇಕು. ಇಲ್ಲ ಇನ್ನೂ ವಿಶೇಷ ಏನು ಗೊತ್ತಾ, ತುಪ್ಪವನ್ನ ಹಚ್ಕೋಬೇಕು. ಅದೇನೇ ಶಾಸ್ತ್ರ ಹೇಳುತ್ತೆ, ಸ್ವಲ್ಪ ತುಪ್ಪವನ್ನು ಹಚ್ಕೋಬೇಕು. ಹಚ್ಕೊಂಡು ನಿಮಗೆ ಅರ್ಕ ವೃಕ್ಷ ಅಂತ ಕೇಳಿರ್ತೀರ, ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ, ಆ ಗಿಡದಲ್ಲಿ ಎಲೆಗಳನ್ನ ತಗೊಂಡ್ ಬರ್ಬೇಕು. ಆ ಎಲೆಯನ್ನ ಸಾಧ್ಯವಾದಷ್ಟು ಬೆಳಗ್ಗೆನೆ ತಗೊಂಡ್ಬನ್ನಿ. ಹಿಂದಿನ ದಿನ ತಗೊಂಡ್ಬರೋದು, ಫ್ರಿಡ್ಜಲ್ಲಿ ಇಡೋದು ಅದೆಲ್ಲ ಮಾಡಬೇಡಿ. ಸಾಧ್ಯವಾದಷ್ಟು ಬೆಳಗ್ಗೆನೆ ತನ್ನಿ. ಅನುಕೂಲಗಳಿಲ್ಲ, ತುಂಬಾ ದೂರ ಹೋಗ್ಬೇಕು ಅಂದ್ರೆ ಹಿಂದಿನ ದಿನ ಸಂಜೆ 6 ಗಂಟೆ ಒಳಗೆ ತಂದಿಟ್ಕೊಂಡು ಒಂದು ಒದ್ದೆ ಬಟ್ಟೆ, ಬಿಳಿ ಬಟ್ಟೆಯಲ್ಲಿ ಸುತ್ತಿಡಿ. ಅದನ್ನ ಫ್ರಿಡ್ಜ್ ಅಲ್ಲಿ ಇಡಬಾರ್ದು. ಅದರ ಔಷಧೀಯ ಗುಣಗಳು ಹೋಗ್ಬಿಡುತ್ತಿಲ್ಲ. ಅಂದ್ರೆ ಆ ಎಲೆ ಮೇಲೆ ಬೆಳ್ಳಗಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಫಂಗಸ್ ತರ ಇರುತ್ತೆ. ಅದು ತುಂಬಾ ಔಷಧೀಯ ಗುಣ. ಆ ಎಲೆಗಳನ್ನು ತಗೊಂಡ್ಬರ್ಬೇಕು. ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಇಂಟು
ಒಬ್ಬರಿಗೆ 7 ಜನ ಇಂಟು 2 3 4 ಜನ ಇದ್ದೀರ ಅಂತಂದ್ರೆ ನೀವು 20 ಎಲೆಗಿಂತ ಹೆಚ್ಚು ತರಬೇಕಾಗುತ್ತೆ, ಅಂದ್ರೆ 28 ಎಲೆ ತರಬೇಕಾಗುತ್ತೆ 4 ಜನ ಇದ್ರೆ. ಸರಿ, ಹಾಗಾದ್ರೆ 7 ಎಲೆಗಳನ್ನ, ಒಂದು ಎಲೆ ತಲೆ ಎಲ್ಲಿ ಎಣ್ಣೆ ಹಚ್ಕೊಂಡಿರ್ತಾರೋ ಅದ್ರ ಮೇಲೆ ಒಂದು ಎಲೆ ನೆಡಬೇಕು. ನೀವು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಒಂದು ಮಣೆ ಮೇಲೋ ಒಂದು ಚಿಕ್ಕ ಪ್ಲಾಸ್ಟಿಕ್ ಸ್ಟೂಲ್ ಆ ಥರದ್ದು ಏನಾದ್ರು ಇರುತ್ತಲ್ಲ ಮನೆಯಲ್ಲಿ, ಪೂರ್ವಕ್ಕೆ ಮುಖ ಮಾಡಿ. ನಿಮಗೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇದನ್ನ ಎಲ್ಲರೂ ಮಾಡ್ಬೋದು. ಬಚ್ಚಲ ಮನೇಲೆ ಮಾಡಿ, ಏನು ತೊಂದರೆ ಏನಿಲ್ಲ. ಅಕಸ್ಮಾತ್ ಗಂಡು ಮಕ್ಳು ಯಾರಾದ್ರೂ ಮನೆ ಮುಂದ್ಗಡೆ ಜಾಗ ಇದೆ, ಅಪ್ಪ ಅಮ್ಮನ ನೀರು ಹಾಕ್ತಾರೆ ಅಂತಂದ್ರೆ ಹೊರಗಡೆನೂ ಸ್ನಾನ ಮಾಡ್ಬೋದು ಸೂರ್ಯನ ಬಿಸಿಲು ಬೀಳೋ ಸಮಯದಲ್ಲಿ. ಸರಿ, ಒಂದು ಎಲೆ ತಲೆ ಮೇಲೆ ಇಟ್ಕೊಳ್ಳುವಂಥದ್ದು, ಇನ್ನು 2 ಎಲೆ ಈ ಕಡೆ ಭುಜ ಈ ಕಡೆ ಭುಜ 2 ಎಲೆ ಇಟ್ಕೊಳ್ಳುವಂಥದ್ದು, ಅಂದ್ರೆ 3 ಆಯ್ತು. ಆಮೇಲೆ ಮತ್ತೆ ಇನ್ನೊಂದು 2 ಎಲೆ ಕೆಲವರು ಎದೆ ಮೇಲೆ ಇಡುವಂತ ಪದ್ಧತಿ ಇದೆ, ಕೆಲವರು ಕಾಲಲ್ಲಿ ಇಡುವಂತ ಪದ್ಧತಿ ಇದೆ. ಯಾಕೆಂತಂದ್ರೆ ನೋಡಿ, ಒಂದು ಮೇಲ್ ತಲೆ ಮೇಲೆ ಆದ್ರೆ 2ನೇದು ಭುಜ ಆಯ್ತು, 3ನೇದು ಎಡಭುಜ ಆಯ್ತು, 3 ಎಲೆ ಆಗೋಯ್ತು. 4 5 ತೊಡೆ ಮೇಲೆ ಇಟ್ಕೋಬೇಕು. 4ನೇ ಎಲೆ 5ನೇ ಎಲೆ ತೊಡೆ ಮೇಲೆ ಇಟ್ಕೋಬೇಕು. ಇನ್ನು 2 ಎಲೆ ಇರುತ್ತಲ್ಲ 6 7, ಆ 6 7 ಕೆಲವರು ಪಾದದ ಮೇಲೆ ಇಡ್ತಾರೆ, ಕೆಲವರು ಎದೆ ಮೇಲೆ ಇಡುವಂತ ಅಭ್ಯಾಸ ಇದೆ. ಹಾಗಾಗಿ ನಿಮ್ಮ ಅನುಕೂಲ, ಅದು ನಿಮಗೆ ಯಾವ ತರದ ಅನುಕೂಲ ಆಗುತ್ತೋ ನೋಡ್ಕೊಂಡು. ಕೆಲವರು ಚಕಮಟ್ಲ ಹಾಕೊಂಡು ಕುತ್ಕೊಂಡ್ರೆ ಸ್ನಾನಕ್ಕೆ ಕಾಲಲ್ಲಿ ಇಟ್ಕೊಳಕ್ಕಾಗಲ್ಲ, ಅವಾಗ ಎದೆ ಮೇಲೆ ಇಟ್ಕೋಬೇಕು. ಈ ತರ ಎದೆ ಮೇಲೆ ಇಟ್ಕೊಂಡು ವಿಶೇಷವಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಅಂತ ಹೇಳಿ ಹಿಡಿದಿಟ್ಟಂತ ನೀರನ್ನ ಗಂಗಾ ಭಾಗೀರಥಿ ಕಾವೇರಿಯನ್ನ ಪ್ರಾರ್ಥನೆ ಮಾಡಿ, ಯಾರಾದ್ರೂ ಹಿರಿಯರು ದೊಡ್ಡವರು 1 ಚೊಂಬು ನೀರು 1 2 3 ಚೊಂಬು ನೀರನ್ನ ತಲೆ ಮೇಲೆ ಹಾಕಬೇಕು. ಅದಾದ್ಮೇಲೆ ಒಂದು 4 5 ಚೊಂಬು ನೀವು ಹಾಕೊಂಡು ಆಮೇಲೆ ಆ ಎಲೆಗಳನ್ನು ತೆಗೆದು ಆಮೇಲೆ ನೀವು ಸ್ನಾನವನ್ನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಅವತ್ತಿನ ದಿನ ಕೆಂಪು ವಸ್ತ್ರ ಧಾರಣೆ ವಿಶೇಷವಾಗಿರ್ತಕ್ಕಂಥ ವಿಚಾರ. ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಭಾನು ಅಂತ ಹೇಳ್ತೀವಿ. ಸೂರ್ಯನಿಗೆ ನೀವು ಏನೇ ಮಾಡಿದ್ರು ತೃಪ್ತಿ ಆಗಲ್ಲಂತೆ. ನೀವು ಪಂಚಭಕ್ಷ ಪರಮಾನ ನೈವೇದ್ಯ ಮಾಡಿದ್ರು ತೃಪ್ತಿ ಆಗಲ್ಲ, ದೊಡ್ಡ ದೊಡ್ಡ ಮಹಾ ಯಾಗಗಳು ಮಾಡಿದ್ರು ತೃಪ್ತಿ ಆಗಲ್ಲ. ಸೂರ್ಯನಿಗೆ ತೃಪ್ತಿ ಆಗಲ್ಲ ಅಂದ್ರೆ ನಮಸ್ಕಾರ. ನಮಸ್ಕಾರ ಪ್ರಿಯೋ ಭಾನು, ಸೂರ್ಯನಿಗೆ ನಮಸ್ಕಾರ ಅಂದ್ರೆ ಬಹಳ ಪ್ರೀತಿ. ಯಾರು ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಅನುಗ್ರಹಿಸ್ತಾರೆ. ನಮಸ್ಕಾರ ಅರ್ಘ್ಯ ಈ ಎರಡೂ ಕೂಡ ಬಹಳ ವಿಶೇಷ. ಹಾಗೆ ವಿಶೇಷವಾಗಿ ಸ್ನಾನವನ್ನು ಮುಗಿಸ್ಕೊಂಡು ಕೆಂಪು ವಸ್ತ್ರನ ಧಾರಣೆ ಮಾಡಿಕೊಂಡು ಮನೆಯಲ್ಲಿ ನಿತ್ಯ ಪೂಜೆಗಳನ್ನು ಮುಗಿಸ್ಕೊಂಡು ತದನಂತರವಾಗಿ ಸೂರ್ಯನ ಕುರಿತಾದ ಸ್ವಲ್ಪ ವಿಶೇಷಗಳಿದೆ. ಸೂರ್ಯನನ್ನ ಪ್ರತ್ಯಕ್ಷ ದೇವರು ಅಂತ ಹೇಳ್ತೀವಿ ನಾವು. ಸೂರ್ಯ ಆತ್ಮ ಜಗತಸ್ಥುಷಶ್ಚ, ಸೂರ್ಯ ಜಗತ್ತಿನ ಆತ್ಮ. ಅಂದ್ರೆ ಈ ಆತ್ಮಗಳು ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆತ್ಮ ಇರುತ್ತೆ. ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ. ಸಾಧಾರಣವಾಗಿರುವಂತಹ ಮನುಷ್ಯರು ನಾವು ನೀವೆಲ್ಲರೂ ಆತ್ಮರು. ಪರಮಾತ್ಮರು ಅಂತಂದ್ರೆ ಈಗಾಗಲೇ ಸುಮಾರು ಜಾಗಗಳಲ್ಲಿ ನೀವು ಕೇಳಿರ್ತೀರ, ನೋಡಿರ್ತೀರ. ಪೀಠಾಧಿಪತಿಗಳು, ಸನ್ಯಾಸಿಗಳು, ಅಘೋರಿಗಳು, ನಾಗಸಾಧುಗಳು, ಸರ್ವಸಂಘ ಪರಿತ್ಯಾಗಿಗಳು ಇವೆಲ್ಲ ಪರಮಾತ್ಮರು. ನಾವು ಪರಮಾತ್ಮರಾಗಬೇಕಂದ್ರೆ ನಮ್ಮ ಹರಿಷಡ್ ವರ್ಗಗಳನ್ನ ನಾವು ದೂರ ಮಾಡ್ಕೋಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ದೂರ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಆತ್ಮ ಪರಮಾತ್ಮ ಆಗುತ್ತೆ. ಹಾಗಾಗಿ ಸೂರ್ಯ ಆತ್ಮ ಜಗತಸ್ಥುಷಶ್ಚ, ಜಗತ್ತಿನ ಆತ್ಮ ಅಥವಾ ಜಗತ್ತಿನ ಕಣ್ಣು ಅಂತ ಕೂಡ ಕರಿತೀವಿ ನಾವು. ಈ ಜಗತ್ತಿನ ಕಣ್ಣು ಯಾರು ಅಂದ್ರೆ ಸೂರ್ಯ. 3 ಕಾಲದಲ್ಲೂ ಅರ್ಘ್ಯೆಯನ್ನ ಸ್ವೀಕಾರ ಮಾಡುವಂತವನು, 3 ಕಾಲ ತ್ರಿಕಾಲದಲ್ಲೂ ಪೂಜೆಯನ್ನ ಸ್ವೀಕಾರ ಮಾಡುವಂತವನು ಆ ಭಗವಂತ ಸೂರ್ಯನಾರಾಯಣ. ಗಾಯತ್ರಿ ಮಂತ್ರ, ವಿಶೇಷವಾಗಿ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಅಂದ್ರೆ ಸಾಧಾರಣ ನೀವು ಹೇಳ್ತಾರೋ ಗಾಯತ್ರಿ ಮಂತ್ರ ಅಲ್ಲ, ಸೂರ್ಯನ ಗಾಯತ್ರಿ ಅಂತ ಇದೆ. ಅದ್ರ ಬಗ್ಗೆ ಹೇಳ್ತೀನಿ, ಸೂರ್ಯ ಗಾಯತ್ರಿ ಮಂತ್ರ. ವಿಶೇಷವಾಗಿ ಪರಬ್ರಹ್ಮ ಅಂತ ಕೂಡ ಕರಿತೀವಿ ನಾವು. ಎಲ್ಲಾ ಸಮಸ್ತ ಪ್ರಾಣಗಳನ್ನ ಸೃಷ್ಟಿ ಮಾಡುವಂಥದ್ದು ಯಾರು ಅಂತಂದ್ರೆ ಅದು ಸೂರ್ಯ. ಫೋಟೋಸಿಂಥಸಿಸ್ ಸಿಸ್ಟಮ್ ಅಂತ ಗೊತ್ತಲ್ಲ ನಿಮಗೆ. ಈಗ ಸೂರ್ಯನ ಬೆಳಕು ಬೀಳಲಿಲ್ಲ ಅಂತಂದ್ರೆ ನಮಗೆ ತರಕಾರಿನೂ ಸಿಗಲ್ಲ, ಬೆಳೆನೂ ಆಗಲ್ಲ, ತಿನ್ನೋಕೆ ಅನ್ನನೂ ಇರೋದಿಲ್ಲ, ನಮ್ಮ ಜೀವನನೂ ಚೆನ್ನಾಗಿರಲ್ಲ, ನಮ್ಮ ಚರ್ಮ ಕಾಂತಿನೇ ಇರಲ್ಲ. ವಿಟಮಿನ್ B12 D ಅದು ಇದು ಎಲ್ಲ ಸಿಗೋದು ಸೂರ್ಯನ ಒಂದು ಬಿಸಿಲಿನಿಂದನೇ. ಪ್ರಾಣಗಳನ್ನ ಸೃಷ್ಟಿ ಮಾಡುವಂಥವನು. ಅರುಣ ಮಂತ್ರದಿಂದ ಸ್ವಾಮಿಯನ್ನ ಆರಾಧನೆ ಮಾಡಿದ್ರೆ ವಿಶೇಷವಾದಂತ ಫಲ. ಅರುಣ ಮಂತ್ರ ಅಂದ್ರೆ ನೀವು ನೋಡ್ಬೋದು, ಅರುಣ ಪ್ರಶ್ನೆ ಅಂತ ಬರುತ್ತೆ ಯಜುರ್ವೇದದಲ್ಲಿ. ನಿಮಗೆ ಇದು ತುಂಬಾ ಚೆನ್ನಾಗಿ ವಿಶೇಷವಾದಂತ ಮಂತ್ರ. ಆಪ ಮಾಪ ಮಪ ಸರ್ವಾಹ ಅಸ್ಮಾದಿಸ್ಮಾದಿತೋ ಮುತಃ ಅಗ್ನಿರ್ಮಾತಶ್ಚ ಸೂರ್ಯಶ್ಚ ಸಹಸಂಚ ಸ್ಕರರ್ಧಿಯ ವಾಯುವಶ್ವಾರಶ್ಮಿಪತಯಃ ಮರೀಚಾತ್ಮಾನೋ ಅದ್ರುಹಃ ದೇವೀರ್ಭುವನ ಸೂವರೀಃ ಪುತ್ರವತ್ವಾಯ ಮೇ ಸುತ. ಹೀಗೆ 140 ಹಂಸಗಳಿಂದ ಹೆಚ್ಚಾಗಿರ್ತಕ್ಕಂಥದ್ದು ಅರುಣ ಮಂತ್ರ. ಈ ಮಂತ್ರದಿಂದ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ, ವಿಶೇಷ ಫಲಕ್ಕೋಸ್ಕರ. ವಿಜಯ ಪ್ರಾಪ್ತಿ, ಆರೋಗ್ಯ ಲಾಭ. ನೋಡಿ, ಆರೋಗ್ಯ ಲಾಭ, ರೋಗ ನಿವಾರಣೆ.
ರೋಗಗಳು ಏನಿರುತ್ತೋ ನಮಗೆ ಅದನ್ನು ನಿವಾರಣೆ ಮಾಡಿಕೊಂಡು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ವಿಶೇಷವಾದ ಮಂತ್ರ ಅರುಣ ಮಂತ್ರ. ಜಗಚ್ಚಕ್ಷು ಕರ್ಮ ಸಾಕ್ಷಿ, ಕರ್ಮಗಳಿಗೆ ಅವನೇ ಸಾಕ್ಷಿ ಆಗ್ತಾನೆ. ನಾವು ಮಾಡುವ ಎಲ್ಲ ಶುಭ ಕಾರ್ಯಗಳಿಗೆ ಸೂರ್ಯನ ಆಶೀರ್ವಾದ ಅಥವಾ ಸೂರ್ಯನ ಅನುಗ್ರಹ ಪರ್ಮಿಷನ್ ಇಲ್ಲದ್ರೆ ಮಾಡ್ಲಿಕ್ಕೆ ಆಗಲ್ಲ. ಈವನ್ ಪಂಚಾಂಗವನ್ನು ನೋಡಿ ಲಗ್ನವನ್ನು ಕಟ್ಟಬೇಕಾದರೂ ಕೂಡ ನಮಗೆ ವಿಶೇಷವಾಗಿ ಸೂರ್ಯನ ಒಂದು ಉದಯ ಕಾಲ ಅಸ್ತಕಾಲ ಇದ್ರೆ ಮಾತ್ರನೇ ಅದನ್ನು ಸಾಧ್ಯ ಅಂತೀವಿ. ಹೋರಾಶಾಸ್ತ್ರವು ಕೂಡ ಸೂರ್ಯೋದಯದ ಮೇಲೆ ನಿಂತಿದೆ. ಹಾಗಾಗಿ ಸೂರ್ಯನನ್ನು ಪೂಜಿಸಬೇಕು. ವೇದಶಾಸ್ತ್ರಗಳಲ್ಲಿ ಕೂಡ ಮುಕ್ತ ಕಂಠದಿಂದ ಸ್ವಾಮಿಯನ್ನು ಆರಾಧನೆ ಮಾಡುವಂತಹ ವಿಧಿವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಕಾಲಚಕ್ರಕ್ಕೆ ಸೂರ್ಯನೇ ಮೂಲ ನೋಡಿ. ಕೃತಯುಗ ಆಗಲಿ, ತ್ರೇತಾಯುಗ ಆಗಲಿ, ದ್ವಾಪರ ಯುಗ, ಕಲಿಯುಗ ಆಗಲಿ, ಮನುಷ್ಯರು ಹುಟ್ಟುತ್ತಾರೆ. ಭಗವಂತ ಮನುಷ್ಯನ ರೂಪದಲ್ಲಿ ಹುಟ್ಟುತ್ತಾನೆ. ರಾಮನಾಗಿ ಹುಟ್ಟದ, ಕೃಷ್ಣನಾಗಿ ಹುಟ್ಟದ. ರಾಮನಿಗೂ ಅಂತ್ಯ ಆಯಿತು, ಕೃಷ್ಣನಿಗೂ ಅಂತ್ಯ ಆಯಿತು. ಆದರೆ ಸೂರ್ಯನಿಗೆ ಅಂತ್ಯ ಅನ್ನುವಂಥದ್ದು ಇಲ್ಲ. ಸೂರ್ಯನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಹಾಗಾಗಿ ಎಲ್ಲ ವೇದಕಾಲ ಶಾಸ್ತ್ರದಿಂದಲೂ ಕೂಡ ಎಲ್ಲ ಯುಗಗಳಲ್ಲೂ ಕೂಡ ಪ್ರತಿ ಪೂರ್ತಿಯಾಗಿ ನಮಗೆ ಕಾಣುವಂತಹ ಭಗವಂತ, ಪ್ರತ್ಯಕ್ಷ ಭಗವಂತ ಯಾರಂದ್ರೆ ಅದು ಸೂರ್ಯನಾರಾಯಣ. ಷಡ್ ಋತುಗಳು ಕೂಡ ಸೂರ್ಯನಿಂದನೇ ಏರ್ಪಡುತ್ತೆ. ನಿಮಗೆಲ್ಲ ಗೊತ್ತಲ್ಲ, ವಸಂತ ಋತು, ಗ್ರೀಷ್ಮ ಋತು, ಜ್ಯೇಷ್ಠ ಋತು, ಹಿಮಂತ ಋತು, ಶಿಶಿರ ಋತು, ಹೀಗೆ ಋತುಗಳಿದೆಯಲ್ಲ ಆ ಋತುಗಳು. ಈ ಋತುಗಳೆಲ್ಲ ಬದಲಾವಣೆ ಆಗಬೇಕು. 2 ತಿಂಗಳು ಒಂದು ಋತು ಬರುತ್ತಲ್ಲ, ಬದಲಾವಣೆ ಆಗಬೇಕಂದ್ರೆ ಅದು ಸೂರ್ಯನಿಂದನೇ ನಾವು ತಿಳ್ಕೋಬೇಕು. ನಾನು ಆಗಲೇ ಹೇಳಿದೆ, ಸೂರ್ಯನ ಗಾಯತ್ರಿ ಮಂತ್ರ ಯಾವುದು ಅಂತಂದ್ರೆ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ಇದು ಸೂರ್ಯ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಅವತ್ತು ಜಪಿಸಬೇಕು. ರಥಸಪ್ತಮಿ ದಿನ ಫೆಬ್ರವರಿ 5ನೇ ತಾರೀಕು ಬುಧವಾರ ಈ ಮಂತ್ರವನ್ನು ಜಪಿಸಬೇಕು. ಸಾಧ್ಯವಾದಷ್ಟು 108, 208, 508, 1008 ಅಲ್ಲ, ಸಾಧ್ಯವಾದಷ್ಟು ಒಂದು ಮೆಡಿಟೇಷನ್ ಫೀಲ್ ಮಾಡಿ, ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು, ಕೆಳಗಡೆ ಚಕ್ಕಮಟ್ಲ ಹಾಕೊಂಡು ಕೂತ್ಕೊಂಡು ದೇವರನ್ನ ಧ್ಯಾನ ಮಾಡ್ತಾ ಈ ಮಂತ್ರವನ್ನ ಎಷ್ಟು ಸಲ ಕೇಳಿಸ್ಕೊತಿರೋ ಅಥವಾ ಹೇಳ್ತಿರೋ ಅಷ್ಟು ಒಳ್ಳೆಯದು. ಹೇಳುತ್ತೆ ಆದಿತ್ಯ ಹೃದಯ ಮಂತ್ರ ಇದೆಯಲ್ಲ, ಎಂಥ ಅದ್ಭುತವಾದ ಮಂತ್ರ ಆದಿತ್ಯ ಹೃದಯ ಗೊತ್ತಾ? ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ ನೋಡಿ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನದ ಕಲೌ ಯಮ ಸೋಮ ಹ್ಯಪಾಂಪತಿ ಏನ ಮಾಪತ್ಸು ಕೃಚ್ಛೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷಃ ಕಶ್ಚಿತ್ ಸ್ಥಾವಸೀದತಿ ಲಘವಃ. ಕೊನೆಗೆ ರಾಘವ ಅಂತ ಬಂತು. ಏನು? ವಾಲ್ಮೀಕಿ ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಅಗಸ್ತ್ಯ ಮಹರ್ಷಿಗಳು ರಾಮನಿಗೆ ಬೋಧಿಸಿದಂಥದ್ದು, ರಾಮನಿಗೆ ತಿಳಿಸಿದಂಥದ್ದು ಆದಿತ್ಯ ಹೃದಯ ಮಂತ್ರ. ಬ್ರಹ್ಮ, ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಇಂದ್ರ, ಕುಬೇರ, ಯಮ, ವರುಣಾದಿ ದೇವರುಗಳು ಸೂರ್ಯನನ್ನ ವಿವಿಧ ರೂಪದಲ್ಲಿ ಆರಾಧಿಸ್ತಾರೆ. ಕೆಲವರು ಇಂದ್ರ ಅಂತ ಕರೀತಾರೆ ಯಾರನ್ನ, ಸೂರ್ಯನ. ಕೆಲವರು ಶಿವ ಅಂತಾರೆ, ಕೆಲವರು ನಾರಾಯಣ ಅಂತಾರೆ, ಕೆಲವರು ಬ್ರಹ್ಮ ಅಂತಾರೆ. ಅಂದ್ರೆ ನೀವು ಭಾರತ ದೇಶದಲ್ಲಿ ನೀವು ಗಣಪತಿ, ಸುಬ್ರಹ್ಮಣ್ಯ, ಈಶ್ವರ, ವಿಷ್ಣು ಅಂತ ಆರಾಧನೆ ಮಾಡಿದ್ರೆ ಅದೇ ಸ್ವಲ್ಪ ದೂರಕ್ಕೆ ಹೋದ್ರೆ ಇನ್ನೊಂದು ದೇವರು ಇನ್ನೊಂದು ಹೆಸರಲ್ಲಿ ಆರಾಧನೆ ಮಾಡ್ತಾರೆ. ಎಲ್ಲ ಹೆಸರು, ಮೂಲ ಹೆಸರು ಸೂರ್ಯನೇ, ಅವನ ಪ್ರಕಾಶವೇ, ಅವನ ಕಿರಣಗಳೇ. ಹಾಗಾಗಿ ಆಪತ್ತಲ್ಲಿರ್ತಕ್ಕಂಥವ್ರನ್ನ ದೂರ ಮಾಡುವಂಥದ್ದು, ದಿಕ್ಕು ತೋಚದೆ ಕಾಡಲ್ಲಿ ತಪ್ಪಿಸ್ಕೊಂಡವರಿಗೆ ಸೂರ್ಯನ ಒಂದು ಬೆಳಕು ಹಾಗೂ ಸೂರ್ಯನ ಒಂದು ಚಲನ ವಲನಗಳಿಂದ ದಿಕ್ಕನ್ನು ತಿಳ್ಕೊಂಡು ಆ ಒಂದು ಸರಿಯಾದ ಸುರಕ್ಷಿತ ದಾರಿಗೆ ಹೋಗಿ ಸೇರುವಂಥದ್ದು ಕೂಡ ಸೂರ್ಯನಿಂದ ಮಾತ್ರವೇ. ಹಾಗಾಗಿ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ ಮಂತ್ರಗಳಿಂದ ಜಪವನ್ನು ಮಾಡ್ತಾ ಸೂರ್ಯ ಭಗವಾನನ ಕಿರಣಗಳು ಭೂಮಿಗೆ ಅಧಿಕವಾಗಿ ಬೀಳುವಂತಹ ದಿನವೇ ರಥಸಪ್ತಮಿ. ಇದೇ ಇಂಪಾರ್ಟೆಂಟ್. ರಥಸಪ್ತಮಿ ಅಂದ್ರೆ ಏನು? ಸೂರ್ಯನ ಬಿಸಿಲು ಹೆಚ್ಚು ಪ್ರಮಾಣದಲ್ಲಿ ಬೀಳುವಂತಹ ದಿನ ಭೂಮಿಗೆ, ಅದೇ ರಥಸಪ್ತಮಿಯ ದಿನ. ಸೂರ್ಯನ ಚಲನೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಅಂದರೆ ಬದಲಾವಣೆ ಉಂಟಾಗುತ್ತೆ. ಸೂರ್ಯ ಪ್ರಯಾಣ ಮಾಡುವಂಥದ್ದು ಏಕಚಕ್ರಮೇಕಧುರಂ, ಒಂದೇ ಚಕ್ರ ಸೂರ್ಯನ ರಥಕ್ಕೆ. ಸಪ್ತಾಶ್ವಗಳು 7 ಕುದುರೆಗಳು ಒಳಗೊಂಡಂತಹ ಏಕಚಕ್ರದ ರಥವನ್ನ ಏರಿ ಪ್ರಯಾಣವನ್ನು ಮಾಡುವಂಥವನು ಸೂರ್ಯ. ಏಕಚಕ್ರಮೇಕಧುರಂ ಅಂತ ಹೇಳ್ತೀವಿ. ಹಾಗೆ ವಿಶೇಷವಾಗಿ ಸೂರ್ಯನಿಗೆ ಪಾಯಸ, ಅನ್ನ ನೈವೇದ್ಯವನ್ನು ಮಾಡಬೇಕು. ಗೋಧಿಯನ್ನು ನೈವೇದ್ಯ ಮಾಡಬೇಕು, ರವೆಯನ್ನು ನೈವೇದ್ಯ ಮಾಡಬೇಕು. ಅವತ್ತು ಅನ್ನ ತಿನ್ನಬಾರ್ದು, ಗೋಧಿ ಮತ್ತು ರವೆಯನ್ನು ತಿನ್ನಬೇಕು. ಅನ್ನ ತಿನ್ಬೇಕಂದ್ರೆ ನೈವೇದ್ಯಕ್ಕೆ ಏನು ಮಾಡಿರ್ತೀರ, ಅನ್ನ ತುಪ್ಪನ, ಅದನ್ನು ಪ್ರಸಾದವಾಗಿ ಮಾತ್ರ ಸ್ವೀಕಾರ ಮಾಡಬೇಕು, ಹೊಟ್ಟೆ ತುಂಬ ಸ್ವೀಕಾರ ಮಾಡೋಂಗಿಲ್ಲ. ಅರ್ಕದೆಲೆ, ನಾವು ಹೇಳಿದ್ನಲ್ಲ, ಎಕ್ಕದೆಲೆಗಳನ್ನು ತಲೆ, ಭುಜ, ಕತ್ತು, ಕಂಕುಳು, ತೊಡೆ, ಪಾದಗಳ ಮೇಲೆ ಇರಿಸಿ ಸ್ನಾನವನ್ನು ಮಾಡುವಂಥದ್ದು ಅವರವರ ಪದ್ಧತಿಯಂತೆ ಮಾಡುವಂಥದ್ದು ವಿಶೇಷ. ಆರೋಗ್ಯ ವೃದ್ಧಿ ಆಗುತ್ತೆ. ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ದೇಹದಲ್ಲಿನ ಕೀಲು ನೋವು, ಹಲ್ಲು ನೋವು, ಹೊಟ್ಟೆ ನೋವುಗಳನ್ನು ಸಹ ಎಕ್ಕದ ಗಿಡ ಎಲೆ ದೂರ ಮಾಡುತ್ತೆ. ವಿಶೇಷವಾಗಿ ಸೂರ್ಯಕಾಂತಿಯು ಉತ್ತರ ದಿಕ್ಕಿನಲ್ಲಿ ಹೆಚ್ಚಾಗಿ ಇರುವುದರಿಂದ ನಕ್ಷತ್ರಗಳ ಆಕಾಶದಲ್ಲಿ ರಥದ ಒಂದು ರೂಪದಲ್ಲಿ ಗೋಚರ, ರಥಾಕೃತಿಯಲ್ಲಿ ಗೋಚರವಾಗುತ್ತೆ.
ಸೂರ್ಯನಿಗೆ ನಮಸ್ಕಾರ ಮಾಡುವಂತಹ ವಿಧಾನದಲ್ಲಿ 12 ಇದೆ, ಮುಖ್ಯವಾಗಿ 12 ವಿಧಾನ ಅಂದ್ರೆ 12 ಮಂತ್ರಗಳು. 12 ಮಂತ್ರಕ್ಕೆ 12 ನಮಸ್ಕಾರ ಮಾಡಿ ಅರ್ಘ್ಯವನ್ನು ಕೊಡಬೇಕು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಏನೇನು ಹಾಗಾದ್ರೆ ಆ 12 ಮಂತ್ರಗಳು ಅಂತಂದ್ರೆ, ಒಂದು ಮೊದಲನೇದು ಅರ್ಕಾಯ ನಮಃ. ಅರ್ಕಾಯ ನಮಃ ಅಂತ ಹೇಳಿ ವಿಶೇಷವಾಗಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು. ಮೊದಲನೇ ಮಂತ್ರ ಏನಾಯ್ತು? ಓಂ ಮಿತ್ರಾಯ ನಮಃ. ಒಂದು ಪ್ರದಕ್ಷಿಣೆ ಮಾಡೋದು, ಭೂಮಿ ಮೇಲೆ ನಮಸ್ಕಾರ ಮಾಡೋದು ಪೂರ್ವ ದಿಕ್ಕಿಗೆ, ಮಿತ್ರಾಯ ನಮಃ ಅಂತ ಹೇಳಿಕೊಂಡು. ಹಾಗೆ ಸೂರ್ಯನನ್ನು ನೋಡಿ ಪ್ರಾರ್ಥನೆಯನ್ನು ಮಾಡೋದು, ಒಂದು ಅರ್ಘ್ಯನ ಕೂಡ ಬಿಡಬಹುದು. ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಹೀಗೆ 12 ನಾಮಗಳನ್ನು ಹೇಳಿಕೊಂಡು ಒಂದೊಂದು ನಾಮಕ್ಕೂ ಒಂದೊಂದು ಪ್ರದಕ್ಷಿಣೆ, ಒಂದೊಂದು ನಮಸ್ಕಾರ. ಇದನ್ನ ಮಾಡೋದ್ರಿಂದ ರಥಸಪ್ತಮಿಯ ಆಚರಣೆ ಒಂದು ಪೂರ್ಣ ಆಗುತ್ತೆ. ಹಿರಿಯರ ಆಶೀರ್ವಾದ ತಗೊಂಡು ಅವತ್ತು ಸಿಹಿಯನ್ನ ಸ್ವೀಕಾರ ಮಾಡಿ ಗೋಧಿ ಪಾಯಸವನ್ನು ತಗೊಳ್ಳುವಂಥದ್ದು ಅಥವಾ ರವೆ ಪಾಯಸವನ್ನು ತಗೊಳ್ಳುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ನೋಡಿದ್ರಲ್ಲ ವೀಕ್ಷಕರೇ, ರಥಸಪ್ತಮಿಯ ಮಹಾತ್ಮೆ ಇದೇ 2025 ಫೆಬ್ರವರಿ 4ನೇ ತಾರೀಕು ಸೂರ್ಯ ಜಯಂತಿ. ಆದರೆ ಆಚರಣೆ ಮಾಡುವಂಥದ್ದು 5ನೇ ತಾರೀಕು ಬುಧವಾರ, ಅವತ್ತೇ ಸೂರ್ಯ ಜಯಂತಿ, ರಥಸಪ್ತಮಿ ಆಚರಣೆ, ರಥಸಪ್ತಮಿಯ ಸ್ನಾನ. ಮರಿಬೇಡಿ, ನಿಮ್ಮ ಆರೋಗ್ಯ ಜಾಸ್ತಿ ಮಾಡ್ಕೊಳ್ಳಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಿ. ಆರೋಗ್ಯ ಅನ್ನುವಂಥದ್ದು ಮಹಾಭಾಗ್ಯ ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ಯಥೇಚ್ಛವಾದ ಪುಣ್ಯ ಫಲಗಳನ್ನು ಪಡಿತೀರಾ. ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವತ್ತೊಂದಿನ ಒಂದು ಅರ್ಧ ಗಂಟೆ 1 ಅವರ್ ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಇದನ್ನು ಮಾಡೋದ್ರಿಂದ ಖಂಡಿತವಾಗೂ ನಿಮಗೆ ಉತ್ತಮವಾದ ಫಲ ಇರುತ್ತೆ. ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಯೋಗ ಅನ್ನುವಂಥದ್ದು ಸೂರ್ಯನನ್ನ ನೋಡಿ ಕಲಿತಂಥದ್ದು ಯೋಗ ಧ್ಯಾನ ಅಭ್ಯಾಸ. ಹಾಗಾಗಿ ಧ್ಯಾನ ಮೆಡಿಟೇಷನ್ನು ಇದು ವಿಶೇಷವಾದಂತಹ ಬಲ. ಹಾಗೆ ಯೋಗ, ಸೂರ್ಯನ ಬಿಸಿಲು ನಿಮ್ಮ ಮೇಲೆ ಬಿದ್ದ ಮೇಲೆ ಯೋಗವನ್ನು ಮಾಡಬೇಕು, ಆಸನಗಳನ್ನು ಹಾಕಬೇಕು. ಸೂರ್ಯನಿಗೆ ಆಸನ ಹಾಕಿ ಯೋಗಾಸನವನ್ನು ಮಾಡೋದ್ರಿಂದ ಕೂಡ ಸೂರ್ಯನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ, ವಿಶೇಷವಾಗಿ ವೈಜ್ಞಾನಿಕವಾಗಿ ಕೂಡ ಎಲ್ಲ ಥರದಲ್ಲೂ ಕೂಡ ಪ್ರೂವ್ ಆಗಿರ್ತಕ್ಕಂಥ ಶಕ್ತಿ ಅಂದರೆ ಅದು ಸೂರ್ಯನ ಶಕ್ತಿ. ಮರಿದೇ ಇದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.